ಭದ್ರಾವತಿಯ ಸಮಸ್ತ ಮಹಾಜನರಿಗೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಸ್ನೇಹಿತರೆ, ನಮ್ಮ ಏನು ಅಂಡರ್ ಪಾಸ್ ಸರ್ಕಲ್ ಇದೆ, ಬೆಳಗ್ಗಿಂದಾನೇ ಅದ್ಧೂರಿಯಾಗಿ ಗ್ರ್ಯಾಂಡ್ ಓಪನಿಂಗ್ ಸೆರೆಮನಿ ನಡೀತು. ಲಕ್ಷಾಂತರ ಜನ ಇಲ್ಲಿ ಸೇರಿದರು. ತಾವು ನೋಡಿದ್ದೀರ. ಏನು ಅಶೋಕ ಸ್ತಂಭ ಇದೆ, ಐತಿಹಾಸಿಕ ಅಶೋಕ ಸ್ತಂಭ. ಇದಕ್ಕೆ 2300 ವರ್ಷದ ಇತಿಹಾಸ ಇದೆ. ಅಖಂಡ ಭಾರತದ ಸ್ತಂಭ ಇದು, ಸಾಮಾನ್ಯ ಸ್ತಂಭ ಅಲ್ಲ. ಸ್ನೇಹಿತರೆ, ಗೇಟ್ ಆಫ್ ಇಂಡಿಯಾನೂ ಸಹ ಅಂಡರ್ ಪಾಸಲ್ಲಿ ಮಾಡಿದ್ದಾರೆ, ಅಶೋಕ ಸ್ತಂಭ ಮಾಡಿದ್ದಾರೆ. ಇದನ್ನು ನೋಡಲು ಸಾವಿರಾರು ನಾಗರಿಕರು ಇಲ್ಲಿಗೆ ಆಗಮಿಸ್ತಿದ್ದಾರೆ. ತಾವೇನು ನೋಡ್ತಾ ಇದ್ದೀರಾ? ಈಗ ನೋಡಿ, ನಮ್ಮ ಭದ್ರಾವತಿಯ ಯುವ ನಾಯಕ ಗಣೇಶ್ ಅವರು ಸಹ ಈಗ ಆಗಮಿಸಿದ್ದಾರೆ. ಗಣೇಶ್ ಅವರ ಯೋಚನೆ ಮೇಲೆಗೇ ಇವೆಲ್ಲ ಭದ್ರಾವತಿಯ ರಸ್ತೆ ಅಭಿವೃದ್ಧಿ, ಲೈಟಿಂಗ್ಸ್ ಅಭಿವೃದ್ಧಿ, ಏನು ಸರ್ಕಲ್ ಅಭಿವೃದ್ಧಿ ಇವೆಲ್ಲ ಆಗ್ತಾಯಿದ್ದಾವೆ. ನಮ್ಮ ಶಾಸಕರು ಬಿ ಕೆ ಸಂಗಮೇಶ್ವರ್ ಸರ್ ಮತ್ತು ಗಣೇಶ್ ಅವರ ಯೋಚನೆ ಮೇಲೆಗೆ ಮತ್ತು ಭದ್ರಾವತಿಯ ನಗರಸಭೆ ಇಂಜಿನಿಯರ್ ಅವ್ರ ಪ್ಲ್ಯಾನಿಂಗ್ ಮೇಲೆಗೆ ಇವೆಲ್ಲ ಅಭಿವೃದ್ಧಿಗಳು, ಕೆಲಸಗಳು, ಕಾರ್ಯಗಳು ಭದ್ರಾವತಿಯಲ್ಲಿ ಜಾರಿಯಾಗಿದೆ, ಭದ್ರಾವತಿಯಲ್ಲಿ ನಡೀತಾ ಇದ್ದಾವೆ. ಕೆಲವೊಂದು ಸರ್ಕಲ್ಗಳು ಭಾಳನೇ ಸೆಲ್ಫಿ ಪಾಯಿಂಟ್ ಆಗಿದ್ದಾವೆ. ಸ್ನೇಹಿತರೆ, ನಮ್ಮ ಹುತ್ತ ಸರ್ಕಲ್ಲು, ಐ ಲವ್ ಭದ್ರಾವತಿ, ಅದು ಸಹ ಭಾಳ ಸೂಪರಾಗಿ ಮೂಡಿ ಬಂದಿದೆ. ಮತ್ತು ಇಲ್ಲಿ ಐತಿಹಾಸಿಕ ಸ್ತಂಭ, ಅಶೋಕ ಸ್ತಂಭ, ಇದ್ರ ಬಗ್ಗೆ ಯಾರೂ ಯೋಚನೆ ಮಾಡಿದ್ದಿಲ್ಲ. ಭದ್ರಾವತಿಯಲ್ಲಿ ಒಂದಿನ ಅಶೋಕ ಸ್ತಂಭನೂ ಸಹ ಆಗುತ್ತೆ ಮತ್ತು ಗೇಟ್ ಆಫ್ ಇಂಡಿಯಾನೂ ಸಹ ಆಗುತ್ತಂತ. ಇವೆಲ್ಲ ಪರ್ಮನೆಂಟ್ ಇವು. ಇದೇನು ಗೇಟ್ ಆಫ್ ಇಂಡಿಯಾ ನೋಡ್ತಾ ಇದ್ದೀವಿ, ಇದು ಬರೀ ಸ್ವಾತಂತ್ರ್ಯ ದಿನಾಚರಣೆಗೆ ಮಾತ್ರ ಹಾಕಿರೋದಲ್ಲ, ಇವೆಲ್ಲ ಪರ್ಮನೆಂಟ್ ಅಲ್ಲೇ ಇರ್ತಾವೆ. ಈಗ ಸ್ನೇಹಿತರೆ, ಭಾಳ ಚೆನ್ನಾಗಿ ಸಿಟಿ ಡೆವಲಪ್ಮೆಂಟ್ ಆಗ್ತಾಯಿದೆ. ಭಾಳ ಜನ ನನಗೆ ಕಾಮೆಂಟು ಮಾಡ್ತಾಯಿದ್ದಾರೆ, ಬರೀ ಸಿಟಿ ಡೆವಲಪ್ಮೆಂಟು, ಲೈಟಿಂಗ್ಸು ಇವೆಲ್ಲ ಅಲ್ಲ, ನಮ್ಮ ಭದ್ರಾವತಿಯ ಆತ್ಮನೇ ನಮ್ಮ ಭದ್ರಾವತಿಯ VSL ಫ್ಯಾಕ್ಟ್ರಿಗಳು, ಭದ್ರಾವತಿಯ VSL ಫ್ಯಾಕ್ಟ್ರಿ ಅಭಿವೃದ್ಧಿ ಆಗಬೇಕು, ಅದಕ್ಕೆ ಸಾವಿರಾರು ಜನಕ್ಕೆ ಕೆಲಸ ಸಿಗಬೇಕು, ಆವಾಗಲೇ ಭದ್ರಾವತಿ ಅಭಿವೃದ್ಧಿ ಆಗೋದು ಅಂತ ಮುಂದಿನ ದಿನಗಳಲ್ಲಿ ಅದು ಸಹ ಆಗತ್ತೆ ಅಂತ ನಮಗೆ ನಂಬಿಕೆ ಇದೆ.